ಬಿಜೆಪಿ ಮತ್ತು ನರೇಂದ್ರ ಮೋದಿ ಅವರು ಏನು ಭರವಸೆ ಕೊಟ್ಟಿದ್ರು ಅದನ್ನ ಚಾಚು ತಪ್ಪದೆ ವಕ್ಫ್ ಬಿಲ್ ಮಂಡನೆ ಮಾಡುವ ಮೂಲಕ ಸಂಪೂರ್ಣವಾಗಿ ಈಡೇರಿಸಿದ್ರು. ವಕ್ಫ್ ಬಿಲ್ ಅಂತೂ ಮಂಡನೆಯಾಗಿದೆ, ಪಾಸ್ ಆಗೋದು ಗ್ಯಾರಂಟಿ. ಬಿಲ್ ಪರ 297 ಮತಗಳಿದ್ರೆ ಬಿಲ್ ವಿರುದ್ಧ 237 ಮತಗಳಿದಾವೆ. ಸ್ಪಷ್ಟ ಆಗೋಯ್ತು, ಬಿಲ್ ಪಾಸ್ ಆಗೋದು. ಹರಿಹರ ಬ್ರಹ್ಮ ಬಂದ್ರು ಬಿಲ್ ಪಾಸ್ ಆಗೋದನ್ನ ತಡೆಯೋದಿಕ್ಕೆ ಸಾಧ್ಯ ಇಲ್ಲ. ಈಗ ಸಂಸತ್ತಿನಲ್ಲಿ ಬಿಲ್ ಮೇಲೆ ದೊಡ್ಡ ಮಟ್ಟದ ಚರ್ಚೆಗಳಾಗ್ತಾ ಇದೆ, ಪರ ವಿರೋಧದ ಬಗ್ಗೆ. ನೀವು ಪದೇ ಪದೇ ಕೇಳ್ತಾ ಬಂದಿದ್ರಿ, ವಕ್ಫ್ ಬಿಲ್ ಯಾಕೆ ಮಂಡನೆ ಆಗೋದು ಡಿಲೇ ಆಗ್ತಾ ಇದೆ, 1 ವರ್ಷದಿಂದನೇ ಆಗ್ಬೇಕಾಗಿತ್ತಲ್ಲ ಅಂತ. ಇಲ್ಲಿ ಮೋದಿಯ ಮಾಸ್ಟರ್ ಪ್ಲಾನ್ ಇತ್ತು. ವಕ್ಫ್ನವರು ಏನೆಲ್ಲಾ ಆಸ್ತಿಗಳನ್ನ ಇದುವರೆಗೂ ಕಬ್ಜಾ ಮಾಡಿಟ್ಕೊಂಡಿದ್ದಾರೆ ಅದರ ಬಗ್ಗೆ ಸಂಪೂರ್ಣ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗಬೇಕು ಅಂತಾನೆ ಮೋದಿ ಬೇಕಂತ ಡಿಲೇ ಮಾಡಿದ್ದು. ದೇಶಾದ್ಯಂತ ವಿವಿಧ ಮಾಧ್ಯಮಗಳಲ್ಲಿ ಇದು ಚರ್ಚೆ ಆಯಿತು ಕೂಡ. ಕಾಂಗ್ರೆಸ್ ಮತ್ತು ಇಂಡಿ ಮೈತ್ರಿಕೂಟದ ನಕಲಿ ಜಾತ್ಯತೀತ ಮುಖವಾಡ ಕಳಚಿ ಬಿತ್ತು. ಈಗ ದೇಶದ ಜನರಿಗೆ ಸ್ಪಷ್ಟವಾಗಿ ಅರಿವಾಗಿದೆ, ಫೇಕ್ ನರೇಟಿವ್ ನ ಯಾರು ಸೃಷ್ಟಿ ಮಾಡ್ತಾರೆ, ಯಾರದ್ದು ನಕಲಿ ಜಾತ್ಯತೀತವಾದ, ಯಾರು ಅಸಲಿ ಜಾತ್ಯತೀತವಾದಿಗಳು. ಇಂಡಿ ಮೈತ್ರಿಕೂಟ ಮತ್ತು ಕಾಂಗ್ರೆಸ್ಗೆ ಜಾತ್ಯತೀತ ಅನ್ನೋ ಪದ ಕೇವಲ ಒಂದು ಸಮುದಾಯದ ವೋಟ್ ಬ್ಯಾಂಕ್ ಪಡೆಯುವ ಮಾಧ್ಯಮ. ಸಂವಿಧಾನದಲ್ಲಿ ಜಾತ್ಯತೀತ ಅನ್ನುವ ಶಬ್ದನ ಬಲವಂತವಾಗಿ ತುರುಕಿ ಕೇವಲ ಒಂದೇ ಒಂದು ಸಮುದಾಯನ ಓಲೈಕೆ ಮಾಡ್ತಾ ಅವರ ವೋಟ್ ಬ್ಯಾಂಕ್ ನ ಪಕ್ಕ ಮಾಡಿಕೊಂಡು ಗೆಲ್ತಾ ಬಂದಿದ್ರು ಕಾಂಗ್ರೆಸ್ನವರು. ಇದುವರೆಗೂ ಎಲ್ಲ ಮುಖವಾಡನ ವಕ್ಫ್ ಬಿಲ್ ಮೂಲಕ ಮೋದಿ ಅವರು ಸ್ಟೆಪ್ ಬೈ ಸ್ಟೆಪ್ ಕಳೆದ 6ರಿಂದ 8 ತಿಂಗಳ ಕಾಲಾವಧಿನಲ್ಲಿ ಎಕ್ಸ್ಪೋಸ್ ಮಾಡ್ತಾ ಬಂದ್ರು. ಜೆಪಿಸಿಗೆ ಹೋಯ್ತು ವಕ್ಫ್ ಬಿಲ್, ಅಲ್ಲೂ ಸಹ ಈ ನಕಲಿ ಜಾತ್ಯತೀತವಾದಿಗಳ, ಅದರಲ್ಲೂ ಟಿಎಂಸಿ ಸಂಸದ ಮಾಡಿದ ಡ್ರಾಮಾಗಳು ಇಡೀ ದೇಶನೇ ನೋಡ್ತು. ಈಗ ಕೆಳಮನೆಯಲ್ಲಿ ವಕ್ಫ್ ಬಿಲ್ ಮಂಡನೆಯಾಗಿದೆ, ಮತ್ತೆ 8 ಗಂಟೆಗಳ ಕಾಲ ಚರ್ಚೆಗೆ ಅವಕಾಶ ಮಾಡಿಕೊಡಲಾಗ್ತಾ ಇದೆ. ಬಿಜೆಪಿಯಿಂದ ಕಿರಣ್ ರಿಜಿಜು, ಅನುರಾಗ್ ಠಾಕೂರ್, ಜೆಡಿಯುನಿಂದ ಲಲನ್ ಸಿಂಗ್ ಮುಂತಾದ ಘಟಾನುಘಟಿಗಳು ಕಾಂಗ್ರೆಸ್ನ ಮುಖವಾಡನ ಕಳಚಿ ಆಗ್ತಾ ಇದ್ದಾರೆ. ಇಂಡಿ ಮೈತ್ರಿಕೂಟದವರು ಏನಂತ ಅಪಪ್ರಚಾರ ಮಾಡ್ತಾ ಇದ್ರು, ಪಲ್ಟೂರಾಮ್ ನಿತೀಶ್ ಕುಮಾರ್ ಅವರು ಕಡೆ ಕ್ಷಣದಲ್ಲಿ ಮೋದಿಗೆ ಬಿಜೆಪಿಗೆ ಕೈ ಕೊಡ್ತಾರೆ, ಮತ್ತೆ ಪಲ್ಟಿ ಹೊಡಿತಾರೆ, ಲೋಕಸಭೆನಲ್ಲೇ ಈ ವಕ್ಫ್ ಬಿಲ್ ಬಿದ್ದೋಗುತ್ತೆ ಅಂತ ಹಗಲುಗನಸು ಕಾಣ್ತಾ ಇದ್ರು. ಅದೇ ಜೆಡಿಯುನ ಸಂಸದ ಲಲನ್ ಸಿಂಗ್ ಅವರು ಬಿಜೆಪಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ವಕ್ಫ್ ಬಿಲ್ ಪರ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಈ ಬಿಲ್ಲು ಮುಸ್ಲಿಂ ವಿರೋಧಿ ಅಲ್ಲ, ಕಾಂಗ್ರೆಸ್ನವರು ವೋಟ್ ಬ್ಯಾಂಕ್ ನ ಓಲೈಕೆ ಮಾಡಿಕೊಳ್ಳೋದಕ್ಕೆ 2013ರಲ್ಲಿ ಇದಕ್ಕೆ ಅಮೆಂಡ್ಮೆಂಟ್ ತಂದ್ರು. ದಶಕಗಳ ಕಾಲ ದೇಶವನ್ನಾಳಿದ ಕಾಂಗ್ರೆಸ್ನವರು ಮುಸ್ಲಿಮರ ಅಭಿವೃದ್ಧಿಗೆ ಏನ್ ಮಾಡ್ತು ಅಂತ ಲಲನ್ ಸಿಂಗ್ ಜೆಡಿಯುನ ಸಂಸದರು ಪ್ರಶ್ನೆ ಮಾಡಿದ್ದಾರೆ. ಈ ಹಿಂದೆ ಜೆಡಿಯು ಏನ್ ಹೇಳಿತ್ತು, ನಮ್ಮ ಸ್ಟ್ಯಾಂಡ್ ನ ನಾವು ಲೋಕಸಭೆಯ ಒಳಗಡೆ ಸ್ಪಷ್ಟ ಮಾಡ್ತೀವಿ ಅಂತ. ಇದನ್ನೇ ಇಟ್ಕೊಂಡು ಇಂಡಿ ಮೈತ್ರಿಕೂಟ ಅಪಪ್ರಚಾರ ಮಾಡಿತ್ತು. ಪಲ್ಟೂರಾಮ್ ಪಲ್ಟಿ ಹೊಡಿಯೋದಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡಿದ್ದಾರೆ. ಜೆಡಿಯು ವಕ್ಫ್ ಬಿಲ್ ಗೆ ಕೈ ಕೊಡುತ್ತೆ, ಸಂಸತ್ನ ಕಲಾಪದಿಂದ ವಾಕೌಟ್ ಮಾಡುತ್ತೆ, ಮೋದಿಗೆ ಮತ್ತೆ ದೊಡ್ಡ ಮುಖಭಂಗ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು. ಅದೇ ಜೆಡಿಯುನ ಸಂಸದ ಲಲನ್ ಸಿಂಗ್ ಅವರು ಗೂಗ್ಲಿ ಮೇಲೆ ಗೂಗ್ಲಿ ಹಾಕಿದ್ದಾರೆ ಪ್ರತಿಪಕ್ಷದ ವಿರುದ್ಧ, ವಕ್ಫ್ ಪರವಾಗಿ ಮಾತಾಡ್ತಾ. ಕಡೆಯ ಕ್ಷಣದವರೆಗೂ ಕಾದ್ರು ಇಂಡಿ ಮೈತ್ರಿಕೂಟ ಮತ್ತು ಕಾಂಗ್ರೆಸ್ನವರು. ನಿತೀಶ್ ಕುಮಾರ್ ಆಗ ಪಲ್ಟಿ ಹೊಡಿತಾರೆ, ಈಗ ಪಲ್ಟಿ ಹೊಡಿತಾರೆ, ಅವರಿಗೆ ಮುಸಲ್ಮಾನರ ವೋಟ್ ಬೇಕು, ಈ ಬಿಲ್ ಗೆ ಸಮರ್ಥನೆ ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅಂತೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ರು. ಇನ್ನು ಈ ಪ್ರತಿಪಕ್ಷಗಳ ನಾಚಿಕೆಗೇಡಿನ ಸಂಗತಿ ಏನಪ್ಪಾ ಅಂದ್ರೆ, ವಕ್ಫ್ ಬಿಲ್ ನ ವಿರುದ್ಧವಾಗಿ ದೇಶಾದ್ಯಂತ ಪ್ರತಿಭಟನೆಗಳನ್ನು ಮಾಡ್ತೇವೆ ಅಂತ ಹೇಳಿದ್ರು. ಮೋದಿ ಮತ್ತು ಅವರ ಸರ್ಕಾರನ ಹಾಗೆ ಮಾಡ್ಬಿಡ್ತೇವೆ, ಹೀಗೆ ಮಾಡ್ಬಿಡ್ತೇವೆ ಅಂತೆಲ್ಲ ತೊಡೆ ತಟ್ಟಿದ್ದಂತಹ ರಾಹುಲ್ ಗಾಂಧಿ ಅವರೇ ಲೋಕಸಭೆಯಲ್ಲಿ ವಕ್ಫ್ ಬಿಲ್ ಮಂಡನೆಯಾಗುವ ಸಂದರ್ಭದಲ್ಲಿ ಆಬ್ಸೆಂಟು. ಇಂಥವರು ಅಲ್ಪಸಂಖ್ಯಾತರನ್ನು ಉದ್ಧಾರ ಮಾಡ್ತಾರಂತೆ ನೋಡಿ. ಬೆಳಗಿಂದ ಸಾಯಂಕಾಲದವರೆಗೂ ಮುಸಲ್ಮಾನ್ ಅನ್ನುವ ಕನವರಿಸುವ ರಾಹುಲ್ ಗಾಂಧಿ ಅವರು ಅವರೇ ಹೇಳುವಂತೆ ಸೋ ಕಾಲ್ಡ್ ಮುಸಲ್ಮಾನ್ ವಿರೋಧಿಯಾಗಿರುವ ವಕ್ಫ್ ಬಿಲ್ ಲೋಕಸಭೆಯಲ್ಲಿ ಮಂಡನೆಯಾಗುವ ಸಂದರ್ಭದಲ್ಲೇ ಸದನದಲ್ಲಿಲ್ಲ, ಪರಾರಿಯಾಗಿ ಹೋಗ್ಬಿಟ್ಟಿದ್ದಾರೆ ನೋಡಿ. ಲಲನ್ ಸಿಂಗ್ ಅವರ ವಾಕ್ ಪ್ರಹಾರ ಹೆಂಗಿತ್ತಪ್ಪ ಕಾಂಗ್ರೆಸ್ ಮೇಲೆ ಅಂದ್ರೆ, ದೊಡ್ಡ ಆಲದ ಮರನ ಬುಡ ಸಮೇತ ಕಿತ್ತು ಬಿಸಾಕಿದಂತಿತ್ತು. ಸಂವಿಧಾನದಲ್ಲಿ ಪ್ರಾವಿಧಾನ್ಯತೆನೇ ಇಲ್ಲದೆ ಇರುವಂತಹ ವಕ್ಫ್ ಬಿಲ್ಗೆ 2013ರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ಅಮೆಂಡ್ಮೆಂಟ್ ತರುವ ಮೂಲಕ ದೊಡ್ಡ ಪಾಪ ಮಾಡಿತ್ತು ಕಾಂಗ್ರೆಸ್. ಅದಕ್ಕೆ ಮತ್ತೆ ಈಗ ಅಮೆಂಡ್ಮೆಂಟ್ ತರುವ ಮೂಲಕ ಮೋದಿ ಅವರು ಹಿಂದಿನ ತಪ್ಪನ್ನು ಸರಿಪಡಿಸುವ ಪ್ರಯತ್ನ ಮಾಡಿದ್ದಾರೆ. ಒಂದು ವೇಳೆ ವಕ್ಫ್ ಬಿಲ್ ಮಂಡನೆ ಆದ್ರೆ ದೇಶಾದ್ಯಂತ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ, ಎಲ್ಲ ಅಲ್ಪಸಂಖ್ಯಾತರು ರೋಡಿಗಿಳಿದು ಬಿಡ್ತಾರೆ, ಹಾಗಾಗತ್ತೆ ಹೀಗಾಗತ್ತೆ ಅಂತ ಕಪೋಲ ಕಲ್ಪಿತ ಊಹಾಪೋಹಗಳನ್ನೆಲ್ಲ ಮಾಡಲಾಗಿತ್ತು. ಈಗ ಏನಾಗ್ತಾ ಇದೆ ರಿಯಾಲಿಟಿ, ಅದೇ ಮುಸಲ್ಮಾನರು ಈಗ ರೋಡಿಗಿಳಿದು ವಕ್ಫ್ ಬಿಲ್ ಪರ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ವಕ್ಫ್ ಬಿಲ್ ಮಂಡನೆಯ ಸಂದರ್ಭನ ಸುಸೂತ್ರವಾಗಿ ಬಳಸಿಕೊಂಡ ಬಿಜೆಪಿ ಮತ್ತು ಎನ್ಡಿಎ ಮೈತ್ರಿಕೂಟದವರು ನಿಜಕ್ಕೂ ಯಾರು ಮುಸಲ್ಮಾನರ ಪರವಾಗಿ ಆಲೋಚನೆ ಮಾಡ್ತಾರೆ, ಯಾರು ಕೇವಲ ಮುಸಲ್ಮಾನರನ್ನ ವೋಟ್ ಬ್ಯಾಂಕ್ ಆಗಿ ಬಳಸಿಕೊಳ್ತಾರೆ ಅನ್ನೋದನ್ನ ಸ್ಪಷ್ಟವಾಗಿ ಎಕ್ಸ್ಪೋಸ್ ಮಾಡಿಟ್ಬಿಟ್ರು. ನೋಡಿ ನೀವು ಇಷ್ಟೆಲ್ಲಾ
ಕಾಂಗ್ರೆಸ್ ನ ಸಮರ್ಥನೆ ಮಾಡ್ತೀರಾ, ವೋಟ್ ಕೊಡ್ತಿರಲ್ಲ ಅಲ್ಪಸಂಖ್ಯಾತ ಸಮುದಾಯದವರು. ನಿಮ್ಮ ವಕ್ಫ್ ಬಿಲ್ ಮಂಡನೆ ಸಂದರ್ಭದಲ್ಲೇ ಚರ್ಚೆಗೆ ರಾಹುಲ್ ಗಾಂಧಿ ಕಾಂಗ್ರೆಸ್ನ ಅಧಿನಾಯಕನೇ ಆಬ್ಸೆಂಟ್ ಆಗಿದ್ದಾರೆ. ಈಗ ಹೇಳಿ ನಿಮ್ಮ ಪರ ಯಾರು, ವಿರೋಧ ಯಾರು ಅಂತ ಬಿಜೆಪಿ ಅವರು ವಾಗ್ದಾಳಿ ಮಾಡ್ತಾ ಇದ್ದಾರೆ. ಮಾತೆತ್ತಿದ್ರೆ ರಾಹುಲ್ ಗಾಂಧಿ ಅವರು ಜಾತಿ ಜನಗಣತಿ ಮಾಡಬೇಕು, ದಲಿತರು ಹಿಂದುಳಿದವರ ಶ್ರೇಯೋಭಿವೃದ್ಧಿ ಆಗಬೇಕು, ಕ್ರೀಡೆನಲ್ಲೂ ಸಹ ಜಾತಿಯನ್ನು ಬೆರೆಸುವ ಮಹಾನುಭಾವರು ಇವರು. ಇದೇ ರಾಹುಲ್ ಗಾಂಧಿ ಅವರು ಈಗೇನು ಉತ್ತರ ಕೊಡ್ತಾರೆ? ವಕ್ಫ್ ಬೋರ್ಡ್ ನಲ್ಲಿ ಇದುವರೆಗೂ ಯಾವುದೇ ದಲಿತ ಮುಸಲ್ಮಾನರಿಗೆ ಅನ್ಯಾಯನೇ ಆಗಿಲ್ವಾ? ವಕ್ಫ್ ಬೋರ್ಡ್ ಇಂದ ಬರ್ತಕ್ಕಂತ ಆದಾಯದಲ್ಲಿ ಎಷ್ಟು ಜನ ದಲಿತ ಮುಸಲ್ಮಾನರಿಗೆ ಅನುಕೂಲ ಮಾಡಿಕೊಡಲಾಗಿದೆ? ಇದಕ್ಕೆ ಉತ್ತರ ಕೊಡ್ತಾರ ರಾಹುಲ್ ಗಾಂಧಿ ಅವರು. ಹಿಂದೂ ಧರ್ಮದ ವಿಚಾರಕ್ಕೆ ಬಂದಾಗ ಲಿಂಗಾಯತರು, ಗೌಡ್ರು, SC, ST, ಬ್ರಾಹ್ಮಣ, ಕೂರ್ಮಿ ಅಂತೆಲ್ಲಾ ಜಾತಿಗಳಾಗಿ ವಿಭಾಗ ಮಾಡ್ತಾರೆ. ಜಾತಿ ಜನಗಣತಿ ಮಾಡ್ಬೇಕು ಅಂತ ಸದನದಲ್ಲಿ ಪಟ್ಟು ಹಿಡಿತಾರೆ. ಅದೇ ಮುಸಲ್ಮಾನರ ವಿಚಾರ ಬಂದಾಗ, ಅಲ್ಪಸಂಖ್ಯಾತರ ವಿಚಾರ ಬಂದಾಗ ಅಲ್ಲೂ ಸಹ 16 ಜಾತಿಗಳಿದಾವೆ. ಪಸ್ಮಾಂದ ಮುಸಲ್ಮಾನರಂತಹ ಅತಿ ಕೆಳವರ್ಗದ ಜಾತಿ ಸಹ ಇದೆ. ಅವರ ಉದ್ಧಾರದ ಬಗ್ಗೆ ರಾಹುಲ್ ಗಾಂಧಿ ಅವರು ಮಾತಾಡಲ್ಲ. ಅವರ ಟಾರ್ಗೆಟ್ ಏನು? ಕೇವಲ ಹಿಂದೂಗಳನ್ನು ಜಾತಿಗಳಲ್ಲಿ ಒಡೆದು ಸಂಪೂರ್ಣ ಅಲ್ಪಸಂಖ್ಯಾತ ಸಮುದಾಯವನ್ನು ಒಗ್ಗೂಡಿಸಿ ಗೆದ್ದು ಅಧಿಕಾರ ನಡೆಸೋದು. ಮಹಿಳೆಯರಿಗೆ 33% ರಿಸರ್ವೇಶನ್ ಕೊಡಬೇಕು, ಮಹಿಳಾ ಸಬಲೀಕರಣ ಆಗ್ಬೇಕು ಅಂತೆಲ್ಲ ಉದ್ದುದ್ದ ಭಾಷಣ ಬಿಡೋ ಕಾಂಗ್ರೆಸ್ನವರು ವಕ್ಫ್ ಬಿಲ್ ನಲ್ಲಿ ವಕ್ಫ್ ಟ್ರಿಬ್ಯುನಲ್ ಬೋರ್ಡ್ ನಲ್ಲಿ 2 ಮಹಿಳಾ ಸದಸ್ಯರಿಗೆ ಅವಕಾಶ ಕಲ್ಪಿಸಲಾಗಿದೆ. ಅದನ್ಯಾಕೆ ವಿರೋಧ ಮಾಡ್ತಾ ಇದ್ದಾರೆ? ಸಂಸತ್ತಿನಲ್ಲಿ ಕಾನೂನುಗಳನ್ನ ಮಾಡಲಾಗುತ್ತೆ. ಈ ಹಿಂದೆಲ್ಲ ಏನಾಗ್ತಾ ಇತ್ತು? ಅಲ್ಪಸಂಖ್ಯಾತ ಸಮುದಾಯದವರು ನಮ್ದು ಇಂತಿಷ್ಟು ವೋಟ್ ಬ್ಯಾಂಕ್ ಇದೆ, ನಮ್ಮ ಪರ ಕಾಯ್ದೆ ಕಾನೂನುಗಳನ್ನು ಮಾಡದೆ ಹೋದ್ರೆ ನಮ್ಮ ಮತ ನಿಮಗೆ ಬೀಳೋದಿಲ್ಲ ಅನ್ನುವ ಪ್ರೆಷರ್ ಟ್ಯಾಕ್ಟಿಕ್ಸ್ ನ ಈ ಹಿಂದೆ ಬಳಸ್ತಾ ಇದ್ರು. ಈಗ್ಲೂ ಅಂತಹದ್ದೇ ಸರ್ಕಾರ ಇದೆ ಅಂತ ತಿಳ್ಕೊಂಡ್ ಬಿಟ್ಟಿದ್ದಾರೆ. ನಾವು ಎದುರಿಸಿದ್ರೆ, ಬೆದರಿಸಿದ್ರೆ, ಧಮ್ಕಿ ಹಾಕಿದ್ರೆ ಮೋದಿ ಅವರು ವಕ್ಫ್ ಬಿಲ್ ನ ವಾಪಸ್ ಪಡೆದು ಬಿಡ್ತಾರೆ ಅಂತೆಲ್ಲ ಇಮ್ಯಾಜಿನರಿ ವರ್ಲ್ಡ್ ಅಲ್ಲಿ ಇದ್ರು. ಇವರು ವಕ್ಫ್ ಬಿಲ್ ನ ತಂದಿದ್ದಾದ್ರೂ ಹೆಂಗೆ 2013ರಲ್ಲಿ ಅಮೆಂಡ್ಮೆಂಟ್ ಮಾಡಿ ಅವರಿಗೆ ಏನೇನು ಬೇಕೋ ಅದನ್ನೆಲ್ಲ ಸೇರಿಸಿದ್ರು. ಇದೇ ರೀತಿಯ ಪ್ರೆಷರ್ ಟ್ಯಾಕ್ಟಿಕ್ಸ್ ನ ಉಪಯೋಗಿಸಿ ಕಾಂಗ್ರೆಸ್ ನಿಂದ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ನು ಸಹ ತಂದ್ರು. ಇದುವರೆಗೂ ಯೂನಿಫಾರ್ಮ್ ಸಿವಿಲ್ ಕೋಡ್ ತರೋದಕ್ಕೆ ಸಾಧ್ಯ ಆಗಿಲ್ಲ. ಯಾಕೆ? ಮತ ಬ್ಯಾಂಕ್ ಓಲೈಕೆ. ಎಲ್ಲಿ ಮುಸಲ್ಮಾನರು ಕೋಪಗೊಂಡು ಬಿಡ್ತಾರೋ, ನಮಗೆ ವೋಟ್ ಬೀಳಲ್ವೋ ಅನ್ನುವ ಭಯ ಕಾಂಗ್ರೆಸ್ಗೆ ಇದ್ದಿದ್ರಿಂದ. ಅಂದ್ರೆ ಈ ಹಿಂದೆಲ್ಲ ಅಲ್ಪಸಂಖ್ಯಾತ ಸಮುದಾಯದವರು ಪ್ರೆಷರ್ ಟ್ಯಾಕ್ಟಿಕ್ಸ್ ನ ಬಳಸ್ತಾ ಇರೋದು ಸ್ಪಷ್ಟ ಆಗಿತ್ತು. ನಮ್ಮ ಪರ ನಿಲ್ಲದೆ ಹೋದ್ರೆ ನಮ್ಮ ಓಟು ನಿಮ್ಗೆ ಬೀಳೋದಿಲ್ಲ. ಈಗಿರೋದು ಮೋದಿ ಸರ್ಕಾರ ಯಾವ ಒತ್ತಡ, ಪ್ರೆಷರ್ ಟ್ಯಾಕ್ಟಿಕ್ಸ್ಗೂ ಬಗ್ಗಲ್ಲ. ನೀವೇ ನೋಡಿ, ಶಾಬಾನು ಕೇಸ್ ನಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಂತ ತೀರ್ಪನ್ನೇ ಬದಲಾಯಿಸಿದವರು ಇವರು. 3 ತಲಾಕ್ ನಂತಹ ಕಾಳಾ ಕಾನೂನನ್ನ ಸಮಾಪ್ತಿ ಮಾಡೋದಕ್ಕೆ ಮೋದಿನೇ ಬರ್ಬೇಕಾಯ್ತು. ಈಗ ರಸ್ತೆಗಿಳಿದು ಪ್ರೊಟೆಸ್ಟ್ ಮಾಡ್ತಾ ಇರೋರಾದ್ರೂ ಯಾರು? ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಬೋರ್ಡ್ ನ ಮೌಲಾನಾಗಳು. ಟ್ರಿಬಲ್ ತಲಾಕ್ ಅಂತೂ ಖತಮ್ ಆಯ್ತು. ಇನ್ನೇನು ಯೂನಿಫಾರ್ಮ್ ಸಿವಿಲ್ ಕೋರ್ಟ್ ಒಂದೊಂದೇ ರಾಜ್ಯದಲ್ಲಿ ಲಾಗು ಆಗುತ್ತೆ. ಮುಂದೆ ನಮ್ಮ ಕೆಲಸಕ್ಕೆ ಕತ್ರಿ ಬೀಳುತ್ತೆ. ನಮ್ಮ ಕಮಾಯಿ ದಂಧ ಕಂಪ್ಲೀಟ್ ಆಗಿ ಬಂದ್ ಆಗಿ ಹೋಗುತ್ತೆ. ಆಗ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ಗೆ ಏನ್ ಕೆಲಸ? ದುಕಾನ್ ಬಂದ್ ಮಾಡ್ಬೇಕಾಗತ್ತೆ. ಇದು ಇವರ ಅಸಲಿ ದುಃಖಕ್ಕೆ ಕಾರಣ. ನಿತೀಶ್ ಕುಮಾರ್ ಆಗ್ಲಿ, ಚಂದ್ರಬಾಬು ನಾಯ್ಡು ಆಗ್ಲಿ, ಇಬ್ಬರದು ಪರಿಸ್ಥಿತಿ ಹೆಂಗಿದೆಯಪ್ಪ ಅಂದ್ರೆ ಮೋದಿ ಅವರು ಕುತ್ತಿಗೆ ಹಿಡಿದು ಹೊರದಬ್ಬಿದ್ರು ಹೋಗದಂತ ಪರಿಸ್ಥಿತಿ ಇದೆ. NDA ಬಿಟ್ರೆ ಇಂಡಿ ಮೈತ್ರಿಕೂಟಕ್ಕೆ ಹೋಗ್ಬೇಕು. ಅಲ್ಲಾದ್ರೆ ಬರೀ ತಿಮಿಂಗಿಲಗಳೇ ಇರೋದು. 12-13 ಜನ MP ಗಳನ್ನ ಇಟ್ಕೊಂಡ ಇವರನ್ನ ಕ್ಯಾರೆ ಅನ್ನೋದೇ ಇಲ್ಲ. ಅದೇ NDA ಮೈತ್ರಿಕೂಟದಲ್ಲಿದ್ರೆ ಇವರೇ 2ನೇ ಮತ್ತು 3ನೇ ಅತಿ ದೊಡ್ಡ ಪಕ್ಷಗಳು. ಇಂಡಿ ಮೈತ್ರಿಕೂಟಕ್ಕೆ ಹೋದ್ರೆ ಅವರ ರಾಜ್ಯಗಳಿಗೆ ಬೆಡಿಗಾಸು ಸಿಗೋದಿಲ್ಲ. ಅದೇ ಮೋದಿ ಜೊತೆಗಿದ್ರೆ ಪೈಸೇನೋ ಪೈಸೆ. ಈ ಸಾಮಾನ್ಯ ಜ್ಞಾನ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ರಂತಹ ಪಳಗಿದ ರಾಜಕಾರಣಿಗಳಿಗೆ ಇರೋದಿಲ್ವಾ? ನೀವೇ ಹೇಳಿ. ನಿಮ್ಗೆ ಏನನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.